ಈ ಕೊರೋನಾ ವಿಷಯದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿತ್ತಾ? ಈ ಬಂಗಾರದ ಬೆಲೆಗೂ ಹಾಗೂ ಜ್ಯೋತಿಷಕ್ಕೂ ಯಾವ ರೀತಿ ಸಂಬಂಧ ಇದೆ? ಬಂಗಾರಕ್ಕೆ ಗ್ರಹ ಬಂದು ಗುರು. ನಾವು ಗುರುವನ್ನು ನೋಡ್ಬಿಟ್ಟು ಹೇಳ್ತೀವಿ, ಗುರುವಿನ ಪೊಸಿಷನ್ ನೋಡ್ಬಿಟ್ಟು ಹೇಳ್ತೀವಿ ಅವನು ಎಲ್ಲಿದ್ದಾನೆ ಅಂತಕ್ಕಂಥದ್ದು. ನಾವು ಅದನ್ನು ಅಂಶಗಳಲ್ಲೂ ನೋಡ್ತೇವೆ. ಈಗ ಗುರು ಏನಾಯಿತು, ಅವನು ಶತ್ರು ಸ್ಥಾನದಲ್ಲಿದ್ದಾನೆ, ಬುಧನ ಮನೆಯಲ್ಲಿದ್ದಾನೆ. ಶುಕ್ರನ ಮನೆಯಲ್ಲಿದ್ದಾಗಲೂ ಅಷ್ಟೇ, ಗುರುಗೂ ಶುಕ್ರಂಗೂ ಆಗಲ್ಲ, ಗುರುಗೂ ಬುಧನಿಗೂ ಆಗಲ್ಲ. ನಮ್ಮ ಅಸ್ಟ್ರಾಲಜಿನಲ್ಲಿ ಒಂದಿಷ್ಟು ಗ್ರಹಗಳು ಫ್ರೆಂಡ್ಸು, ಇನ್ನೊಂದಿಷ್ಟು ಗ್ರಹಗಳು. ಈಗ ನೋಡಿ, ಸೂರ್ಯನ ಅಂಡರಲ್ಲಿ ಬರ್ತಕ್ಕಂಥದ್ದು ಚಂದ್ರ, ಕುಜ, ಆಮೇಲೆ ಗುರು, ಆಯಿತಾ. ಈ ಕಡೆ ಬಂದು ಯಾರು ಶುಕ್ರನ ಅಂಡರಲ್ಲಿ ಬಂದುಬಿಟ್ಟು, ಅಂದರೆ ಗುರುವಿನ ಅಂಡರಲ್ಲಿ ಸೂರ್ಯ, ಚಂದ್ರ, ಕುಜ ಬರ್ತಾರೆ. ಈ ಕಡೆ ಶುಕ್ರನ, ಯಾಕೆಂದರೆ ಗುರು ಮಂತ್ರಿ, ದೇವತೆಗಳಿಗೆ ಮಂತ್ರಿ, ಶುಕ್ರ ಬಂದು ಅಸುರರಿಗೆ ಮಂತ್ರಿ. ಹಾಗಾಗಿ ಅವನ ಅಂಡರಲ್ಲಿ ಬುಧ, ಶುಕ್ರ, ರಾಹು, ಕೇತು, ಶನಿ ಇಷ್ಟು ಜನ ಬರ್ತಾರೆ. ಸೊ ಏನಾಗುತ್ತೆ, ಯಾವ ಗ್ರಹ ಯಾವ ಲೋಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಶತ್ರು ಸ್ಥಾನದಲ್ಲಿರ್ತಾನೋ ಆವಾಗ ಬೆಲೆ ಜಾಸ್ತಿ ಆಗುತ್ತೆ, ಮಿತ್ರ ಸ್ಥಾನದಲ್ಲಿ ಬಂದಾಗ ಕಡಿಮೆ ಆಗುತ್ತೆ ಅಂತ ಅದನ್ನು ನಾವು ಹೇಳ್ತಾ ಹೋಗ್ತೀವಿ.